ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ, ಅದು ಕೂಡ ಕನ್ನಡ ಬಾವುಟವನ್ನ ನೆಟ್ಟಿದ್ದರ ಸಲುವಾಗಿ. ಎಲ್ಲಿ ನಡೀತು ನೋಡ್ತಾ ಹೋಗೋಣ. ಕನ್ನಡಿಗರ ಮೇಲೆ ಮರಾಠಿ ಪುಂಡರಿಂದ ಹಲ್ಲೆ. ಕನ್ನಡ ಧ್ವಜ ಅಳವಡಿಸಿದ್ರು ಅನ್ನೋದಕ್ಕೆ ಮರಾಠಿ ಪುಂಡರು ಥಳಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಅನ್ನೋ ಗ್ರಾಮದಲ್ಲಿ ಕನ್ನಡ ಧ್ವಜವನ್ನ ನೆಟ್ಟಿದ್ದಕ್ಕೆ ಅಥವಾ ಅಳವಡಿಸಿದ್ದಕ್ಕೆ ಅದನ್ನ ತೆಗಿರಿ ಅಂತ ಥಳಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇದೆ. ಶಿವಾಜಿ ಪುತ್ಥಳಿ ಬಳಿ ಅಳವಡಿಸಿದ್ದಕ್ಕೆ ತೆರವು ಮಾಡುವಂತೆ ಕೆರೆ ಕಾಯುವರು ಮರಾಠಿಗರ ವಿರುದ್ಧ ಈಗ ಸಂಕೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ಸಂಬಂಧ ಓರ್ವ ಪೊಲೀಸರನ್ನ ವಶಕ್ಕೆ ಪಡೆದಿದೆ. ಈಗ ಓರ್ವ ಪೊಲೀಸ್ ವಶಕ್ಕೆ ಇದೀಗ 4 ಪರಾರಿಯಾಗಿದ್ದಾರೆ ನಮ್ಮ ರಾಜ್ಯದಲ್ಲೇ. ಅದರಲ್ಲೂ ಕೂಡ ಆ ಭಾಗದಲ್ಲಿ ಸ್ವಲ್ಪ ಇದು ಸಾಮಾನ್ಯವೇ, ಗಡಿ ಭಾಗದಲ್ಲಿ ಸ್ವಲ್ಪ ಸಾಮಾನ್ಯವೇ. ಈ ರೀತಿಯ ಕಿರಿಕ್ಗಳು ಆ ಪುಂಡರಿಂದ ಆಗ್ತಲೇ ಇರುತ್ತೆ, ಅದು ಕೂಡ ಕನ್ನಡ ಬಾವುಟದ ಸಲುವಾಗಿ. ಓಕೆ, ಈ ಘಟನೆ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಅನ್ನೋ ಗ್ರಾಮ. ವಿಚಾರ ಇಷ್ಟೇ, ಆ ಭಾಗದಲ್ಲಿ ನಮ್ಮ ಕನ್ನಡ ಬಾವುಟವನ್ನ ನೆಡೋದಕ್ಕೆ ಅಥವಾ ಅಳವಡಿಸೋಕೆ ಅಂತ ಹೋಗ್ತಾರೆ. ಆಗ ಅದನ್ನ ತೆಗೀರಿ ಅಂತ ಈ ರೀತಿಯಾಗಿ ಮರಾಠಿ ಪುಂಡರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ಓರ್ವನನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. 4 ಪರಾರಿಯಾಗಿದ್ದಾರೆ. ಈ ರೀತಿಯಾದಂತಹ ಗಲಾಟೆಗಳು, ಕಿರಿಕ್ಗಳು ಆ ಕಡೆ ಭಾಗದಲ್ಲಿ ಸ್ವಲ್ಪ ಸಾಮಾನ್ಯ ಅನ್ನೋಂಗ್ ಆಗ್ಬಿಟ್ಟಿದೆ. ಇತ್ತೀಚೆಗೆ ಒಂದ್ ರೀತಿ ಭಯ ಇಲ್ಲ ಅನ್ನೋಂಗಾಗಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಬಾವುಟವನ್ನ ನೆಡೋದಕ್ಕೆ ಇನ್ಯಾರ್ದೋ ಪರ್ಮಿಷನ್ ತಗೊಂಡೋ ಅಥವಾ ಇನ್ಯಾರೋ ಹೊಡಿತಾರೋ ಬಡಿತಾರೋ ಜಗಳಕ್ಕೆ ಬರ್ತಾರೋ ಅಂತ ಹೆದರ್ಕೊಳ್ಳೋ ಪರಿಸ್ಥಿತಿ ಇನ್ನೂ ಕೂಡ ನಿರ್ಮಾಣ ಆಗಿದೆಯಾ, ಇದು ಪ್ರಶ್ನೆ. ಬಟ್ ಈ ಪ್ರಕರಣಗಳಲ್ಲಿ ಯಾವ ಆ ಭಾಗದ ರಾಜಕೀಯ ನಾಯಕರುಗಳು ಕೂಡ ಪ್ರತಿಕ್ರಿಯೆ ಕೊಡೋಕ್ ಮುಂದೋಗಲ್ಲ, ಯಾರೂ ಬರಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಚೇತನ್, ಏನಿದು ಪ್ರಕರಣ, ಯಾವಾಗಾಗಿದ್ದು, ಗಲಾಟೆ ಪ್ರಕರಣ ಎಲ್ಲಿ ತನಕ ಬಂದ್ ನಿಂತಿದೆ? ಇದೆ ಗುಡ್ ಮಾರ್ನಿಂಗ್. ಖಂಡಿತವಾಗಿಯೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಹೊಂದಿಕೊಂಡಿರ್ತಕ್ಕಂತ ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಅಂಕಲಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಏನು ಸಂಗೊಳ್ಳಿ ರಾಯಣ್ಣ ಹಾಗೂ ಶಿವಾಜಿ ಮಹಾರಾಜರ ಪುತ್ಥಳಿ ಒಂದ್ ಕಡೆ ಅನಾವರಣ ಆಗೋ ಸಾಧ್ಯತೆಗಳಿರ್ತವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಹಾಗೂ ಮುಖಂಡರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಬೇರೆ ಬೇರೆ ಕಡೆ ಮಾಡೋಣ ಅಂತ ಹೇಳಿ ಚರ್ಚೆ ಆಗುತ್ತೆ. ಆದ್ರೂ ಕೂಡ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಒಂದು ಫಲಕವನ್ನು ಅಳವಡಿಸಲಾಗುತ್ತೆ, ಅದ್ರ ಜೊತೆಗೆ ಕನ್ನಡ ಧ್ವಜವನ್ನು ಅಳವಡಿಸಲಾಗುತ್ತೆ. ನಂತರ ಕೆಲ ಏನು ಕಿಡಿಗೇಡಿಗಳಿದ್ದಾರೆ, ಕಿಡಿಗೇಡಿಗಳು ಬಂದು ಕನ್ನಡ ಧ್ವಜವನ್ನ ತೆರವು ಮಾಡ್ಬೇಕಂತ ಹೇಳಿ ಕನ್ನಡಿಗರ ಯುವಕರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಜನರ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು. ಅದರಲ್ಲಿ ಓರ್ವನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಘಟನೆ ನಡೆದು 4-5 ದಿನಗಳಾದ್ರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸುವುದಿಲ್ಲ. ನಂತರ ಕನ್ನಡ ಪರ ಸಂಘಟನೆಗಳು ಹೋಗಿ ಹೋರಾಟ ಮಾಡಿದಾಗ ಪ್ರಕರಣ ದಾಖಲಾಗಿರುವಂತದ್ದು. ವಿದ್ಯಾ.